ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆಲ್ಲರಿಗೂ ಇಷ್ಟ ಇರುವಂತ ಒಂದು ರೆಸಿಪಿ, ಅದನ್ನ ನಾನು ಮನೆಯಲ್ಲೇ ಯಾವ ರೀತಿ ಆರೋಗ್ಯಕರವಾಗಿ ಮಾಡ್ಬೋದಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡಲೇ ಸಿಗುತ್ತೆ. ನೋಡಿ, ಇದಕ್ಕೋಸ್ಕರ ಮೊದಲು ನಾನಿಲ್ಲಿ ಅರ್ಧ ಕಪ್ ರವೆ ತಗೊಂಡಿದ್ದೀನಿ. ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಹುಡಿ ಮಾಡ್ತಾ ಇರೋದು. ನೋಡಿ, ಇದನ್ನ ಹುಡಿ ಮಾಡಿ ತರ್ತೀನಿ. ನೋಡಿ, ಈ ರೀತಿ ನುಣ್ಣಗೆ ಹುಡಿ ಮಾಡಬೇಕು. ನಾನಿಲ್ಲಿ ಅರ್ಧ ಕಪ್ಪಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ಪ್ರಮಾಣದಲ್ಲಿ, ಜಾಸ್ತಿ ಮಾಡಿದ್ರೆ ಜಾಸ್ತಿ ಸೇರಿಸಬಹುದು. ರುಚಿಗೆ ತಕ್ಕಷ್ಟು ಉಪ್ಪಿನ ನೀರು ಹಾಕೊಂಡಿರೋದು. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ. ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ಲ, ನೋಡಿ ಈ ರೀತಿ ರೆಡಿ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಅವಾಗ ನಮಗೆ ಈ ರೀತಿಯ ಸಾಫ್ಟ್ ಆಗಿರುವಂತ ಹಿಟ್ಟು ಸಿಗುತ್ತೆ. ನೋಡಿ, ಮುಟ್ಟುವಾಗ್ಲೇ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಕರೆಕ್ಟ್ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಕೌಂಟರ್ ಟಾಪ್ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಅವಾಗ ಈ ರೀತಿ ಸಿಗುತ್ತೆ. ಮೊದಲು ಇದನ್ನ ನಾನು ಈ ರೀತಿ 2 ಭಾಗ ಮಾಡ್ತಾ ಇದ್ದೀನಿ. ಮೊದಲು ಒಂದು ಉಂಡೆ ತಗೊಂಡ್ಬಿಟ್ಟು ಈ ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ನಾನು ಇದನ್ನ ಲಟ್ಟಿಸ್ತೀನಿ. ನಿಮ್ಗೆ ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ಇದನ್ನ ಲಟ್ಟಿಸ್ಕೊಳ್ಳಿ. ನೋಡಿ, ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ. ಇನ್ನು ಇದನ್ನ ತುಂಡು ಮಾಡಬೇಕು. ನೋಡಿ, ನಾನು ಈ ರೀತಿ ನಮ್ಮ ವೆಜಿಟೇಬಲ್ ಚಾಪರ್ ಇದೆಯಲ್ಲ, ಅದರಲ್ಲಿ ನಾನು ಈ ರೀತಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದರಲ್ಲಿ ಒಂದು ಡಿಸೈನ್ ಬರುತ್ತೆ, ಅದಕ್ಕೋಸ್ಕರ ಮಾತ್ರ. ಇಲ್ಲಾಂದ್ರೆ ನೀವು ಚಾಕು ಉಪಯೋಗಿಸಿ ಸಿಂಪಲ್ ಆಗಿ ಬೇಕಿರೋ ಮಾಡ್ಬೋದು, ತೊಂದರೆ ಏನಿಲ್ಲ. ನಾನು ಸ್ವಲ್ಪ ಡಿಸೈನ್ ಸಿಗ್ಲಿ ಅಂತ ಉದ್ದಕ್ಕೂ ಅಡ್ಡಕ್ಕೂ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿಯ ಪೀಸ್ ಸಿಕ್ಕಿದೆ ನಮಗೆ. ಇನ್ನು ನೋಡಿ, ಈ ರೀತಿಯ ಒಂದು ಸ್ಟ್ರೈನರ್ ತಗೊಳ್ಳಿ. ಇದು ಅದೇ ರೀತಿ ಶೇಪ್ ಸಿಗೋದಕ್ಕೋಸ್ಕರ ಮಾತ್ರ ನಾನು ಮಾಡ್ತಾ ಇರೋದು. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ಟು ಕೈಯಿಂದಲೇ ಮೆಲ್ಲ ಇದನ್ನ ಎಬ್ಬಿಸ್ಬೇಕು. ಅವಾಗ ಅದರ ಕರೆಕ್ಟ್ ಶೇಪ್ ಸಿಗುತ್ತೆ. ಅಂದ್ರೆ ನಾನಿಲ್ಲಿ ಪಾಸ್ತಾ ಮಾಡ್ತಾ ಇರೋದು, ಹೋಮ್ ಮೇಡ್ ಪಾಸ್ತಾ. ಮನೆಯಲ್ಲೇ ಯಾವ ರೀತಿ ಹೆಲ್ದಿಯಾಗಿ ಪಾಸ್ತಾ ಮಾಡ್ಬೋದಂತ ನಾನು ನಿಮ್ಗೆ ತೋರಿಸ್ತಾ ಇರೋದು. ಅಂದ್ರೆ ನೋಡಿ, ಪಾಸ್ತಾ ಎಲ್ಲ ನೀವು ನೋಡಿರ್ಬೋದು, ಡಿಫ್ರೆಂಟ್ ಶೇಪ್ ಅಲ್ಲಿ ಇರುತ್ತೆ ಅದು. ಅದಕ್ಕೋಸ್ಕರ ನಮ್ಮಿಂದ ಎಷ್ಟಾಗುತ್ತೋ ಆ ರೀತಿ ಶೇಪ್ ಎಲ್ಲ ಮಾಡ್ಬೋದು. ನೋಡಿ, ನಾನು ಜಸ್ಟ್ 2 ಬದಿ ಕೂಡ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ. ಆ ರೀತಿನೂ ಮಾಡ್ಬೋದು. ನೋಡಿ, ಇನ್ನೊಂದು ಶೈಲಿಯಲ್ಲಿ ನಾನು ತೋರಿಸ್ತೀನಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಮೊದಲು. ಅವಾಗ ಕರೆಕ್ಟ್ ಅಚ್ಚು ಸಿಗುತ್ತೆ ನಮಗೆ. ನಿಮ್ಗೆ ಯಾವ ಶೈಲಿಯಲ್ಲಿ ಬೇಕಿರೋ ಇದನ್ನ ಮಾಡ್ಬೋದು, ತೊಂದರೆ ಏನಿಲ್ಲ. ಆಮೇಲೆ ನೋಡಿ, ಇದನ್ನ ಈ ರೀತಿ ಫುಲ್ ಆಗಿ ಮಡಚುತ್ತೀನಿ. ಅವಾಗ ನೋಡಿ ಈ ಶೇಪ್ ಅಲ್ಲಿ ಸಿಗುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವ ಪಾಸ್ತಾ ಎಲ್ಲ ನೋಡಿರ್ಬೋದು, ತುಂಬಾ ಡಿಫ್ರೆಂಟ್ ಶೈಲಿಯಲ್ಲಿ ಇರುತ್ತೆ, ವಿಧದ ಶೈಲಿಯಲ್ಲಿ ಇರುತ್ತೆ. ನೋಡಿ, ಈ ರೀತಿನೂ ಮಾಡ್ಬೋದು. ನೋಡಿ, ಇವಾಗೆಲ್ಲ ಪಾಸ್ತಾ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ನಮಗೆ ಅವಾಗವಾಗ ಬೇಕಿರೋ ಮಾಡಿ ಮಸಾಲ ರೆಡಿ ಮಾಡ್ಬೋದು, ಅಥವಾ ಒಣಗಿಸಿಟ್ಟು ನಿಮ್ಗೆ ಬೇಕಾಗುವಾಗ ಬೇಕಿದ್ರು ಮಾಡ್ಬೋದು. ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು ಬೇಕಿದ್ರೆ. ಇಲ್ಲಿ ನೋಡಿ, ನಾನು ಈಗಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ನೀರು ಕುದಿಯೋದಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಂಡಿದ್ದೀನಿ. ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಪಾಸ್ತಾ ಹಾಕ್ಬಿಟ್ಟು ಇದನ್ನ ಬೇಯಿಸ್ಬೇಕು. ನೋಡಿ, ಈ ರೀತಿ ಹಾಕ್ಬಿಟ್ಟು ಬೇಯಿಸ್ಬೇಕು. ಒಂದು 15 ನಿಮಿಷ ಇದನ್ನ ಬೇಯಿಸ್ಕೊಳ್ಳಿ. ಅವಾಗ ಕರೆಕ್ಟ್ ಬೆಂದು ಸಿಗುತ್ತೆ ನಮಗೆ. ನೋಡಿ, ಇವಾಗ 15 ನಿಮಿಷ ಆಗಿದೆ. ಪಾಸ್ತಾ ಎಲ್ಲ ಕರೆಕ್ಟ್ ಬೆಂದಿದೆ. ಮೊದಲು ನಾನು ಇದ್ರ ನೀರು ಸ್ವಲ್ಪ ಈ ರೀತಿ ತೆಗ್ದಿರ್ತಾ ಇದ್ದೀನಿ. ಯಾಕಂದ್ರೆ ನಾವು ಆ ಮಸಾಲ ಮಾಡುವಾಗ ಹಾಕೋದಿಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರೋದು. ಸ್ವಲ್ಪ ಸಾಕು, ಸ್ವಲ್ಪ ತೆಗ್ದಿಟ್ಕೊಳ್ಳಿ. ಆಮೇಲೆ ಇದನ್ನ ನೋಡಿ ಈ ರೀತಿ ಎಕ್ಸ್ಟ್ರಾ ನೀರನ್ನೆಲ್ಲ ಸೋಸ್ಬೇಕು. ಈ ರೀತಿ ಸೋಸಿಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ತಣ್ಣೀರು ಇದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಒಂದಕ್ಕೊಂದು ಅಂಟಬಾರ್ದು ಅಂತ. ನೋಡಿ, ಈ ರೀತಿ ಮಾರ್ಕೆಟ್ ಇಂದ ತರುವ ಪಾಸ್ತಾ ಯಾವ ರೀತಿ ಇರುತ್ತೋ ಅದಕ್ಕಿಂತಲೂ ರುಚಿಕರವಾಗಿರುತ್ತೆ ಈ ರೀತಿ ಮಾಡಿದ್ರೆ. ಇದ್ರ ಮಸಾಲೆಗೆ 2 ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡಿಟ್ಟಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಕರಿಬೇವು, ಆಮೇಲೆ 1 ಈರುಳ್ಳಿ ಕೂಡ ತುಂಡು ಮಾಡಿಕೊಂಡು ಹಾಕಿದ್ದೀನಿ. ಇಲ್ಲಿ ನಿಮ್ಗೆ ಯಾವುದೇ ನಿಮ್ಮ ಇಷ್ಟ ಇರುವ ವೆಜಿಟೇಬಲ್ಸ್ ಎಲ್ಲ ಹಾಕೋಬಹುದು, ತರಕಾರಿ ಎಲ್ಲ ಸೇರಿಸಬಹುದು. ಸ್ವಲ್ಪ ಕ್ಯಾರೆಟ್ ಕೂಡ ತುಂಡು ಮಾಡಿಟ್ಕೊಂಡಿದ್ದೀನಿ, ಅದು ಕೂಡ ಸೇರಿಸ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ್ರೆ ಸಾಕು, ಜಾಸ್ತಿ ಬೇಯಬೇಕಂತೇನಿಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತೀನಿ. ಆಮೇಲೆ ಮೆಣಸು ಸ್ವಲ್ಪ ಹಾಕ್ತೀನಿ, 1/4 ಟೀ ಸ್ಪೂನ್ ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಆಮೇಲೆ 1/4 ಟೀ ಸ್ಪೂನ್ ಜೀರಿಗೆ ಹುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಕೂಡ ಹಾಕ್ತೀನಿ. ಅಂದ್ರೆ ಜಾಸ್ತಿ ಖಾರ ಹಾಕ್ತಾ ಇಲ್ಲ ನಾನು. ನಿಮ್ಗೆ ಬೇಕಿದ್ರೆ ಖಾರ ಸ್ವಲ್ಪ ಜಾಸ್ತಿ ಮಾಡ್ಬೋದು. ನಾನಿಲ್ಲಿ ಟೊಮೆಟೊ ಹಾಕ್ತಾ ಇಲ್ಲ, ಅದ್ರ ಬದಲು ಟೊಮೆಟೊ ಸಾಸೇ ಹಾಕ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್. ನಿಮ್ಗೆ ಟೊಮೆಟೊ ಬೇಕಿದ್ರೆ ಟೊಮೆಟೊನು ಸೇರಿಸಬಹುದು, ಅದರ ಪೇಸ್ಟ್ ಮಾಡಿಬಿಟ್ಟು ಹಾಕೋಬಹುದು. ಆಮೇಲೆ ನೋಡಿ, ನಾವು ಆವಾಗ ತೆಗ್ದಿಟ್ಟಂತ ನೀರಿದೆಯಲ್ಲ ಪಾಸ್ತಾ ಬೇಯಿಸುವಾಗ, ಅದನ್ನ ಕೂಡ ಸೇರಿಸ್ಬಿಟ್ಟು ಗ್ರೇವಿ ರೆಡಿ ಮಾಡಿದ್ದೀನಿ.
ಸ್ವಲ್ಪ ಗರಂ ಮಸಾಲ, 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇದ್ರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾವು ಆವಾಗ ತೆಗ್ದಿಟ್ಟಂತ ಬೇಯಿಸಿಟ್ಟಂತ ಪಾಸ್ತಾ ಸೇರಿಸ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಇದನ್ನ ಬೇಯಿಸ್ಕೊಳ್ಳಿ, ಯಾಕಂದ್ರೆ ಆ ಮಸಾಲೆ ಎಲ್ಲ ಪಾಸ್ತಾಗೆ ಕರೆಕ್ಟ್ ಎಳ್ಕೋಬೇಕು. ನೋಡಿ, ಇವಾಗ ರೆಡಿ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ರುಚಿಕರವಾಗಿರುವಂತಹ ಪಾಸ್ತಾ ಮಸಾಲ ಕೂಡ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ಅಂದ್ರೆ ಮನೆಯಲ್ಲೇ ಮಾಡಿರುವಂತಹ ಪಾಸ್ತಾ, ಅದರಲ್ಲಿ ಮಾಡಿರುವಂತಹ ಮಸಾಲ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸಲ ಆದ್ರೂ ಇದನ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದ್ರೆ ಖಂಡಿತ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.